ಇಷ್ಟು ದಿನ ನನ್ನ ಹೃದಯದ ಮಾತನ್ನು ನೀವು ಕೂಡ ಹೃತ್ಪೂರ್ವಕವಾಗಿ ಆಲಿಸಿ ಕೇಳ್ಕೊಂಡು ಬಂದಿದ್ದೀರಾ. ನಿಮ್ಮ ಅಮೂಲ್ಯವಾದಂತಹ ಜೀವನದಲ್ಲಿ ನನಗೊಂದು ನಿಮ್ಮ ಹೃದಯದ ಮೂಲೆಯಲ್ಲಿ ಒಂದು ಸ್ಥಳ ಕೊಟ್ಟಿದ್ದೀರಾ. ನಮ್ಮಲ್ಲಿ ಈ ಒಂದು ಸಂಬಂಧ ಏನಿದೆ, ಬಂಧನ ಏನಿದೆ, ಇದು ಈ ಕನೆಕ್ಷನ್ನು ಕಣ್ಣಿಗೆ ಕಾಣದೇ ಇರೋದು. ಈ ಲಿಂಕ್ ಏನಿದೆ ಇದು ಪರಮಾತ್ಮನ ಜೊತೆಗೆ ಲಿಂಕ್ ಆಗುತ್ತೆ. ಇದಕ್ಕೆ ಋಣ ಬೇಕಷ್ಟೆ. ನಮಗೆ ದೈವಿಕವಾಗಿ ಆತ್ಮ ಸಂಬಂಧನ ಬೆಳೆಸ್ಕೊಳ್ಳೋಕ್ಕೆ ಮನುಷ್ಯನಿಗೆ ಬೇಕಾದಷ್ಟು ಸಾಧ್ಯತೆಗಳಿದೆ, ಅವಕಾಶಗಳಿದೆ, ಸಂದರ್ಭಗಳು ಕೂಡ ಕೂಡ್ಕೊಂಡು ಬರುತ್ತೆ. ಆದರೆ ನಮ್ಮ ಅಹಂಕಾರ ನಮ್ಮನ್ನು ಬಿಡುಗಡೆ ಮಾಡಬೇಕಷ್ಟೆ. ಆ ಮೊಮೆಂಟಲ್ಲಿ ನಮಗೆ ಈ ಥರ ಸಂಬಂಧಗಳು ಬೆಳೆದು ಫಲ ಕೊಡುತ್ತೆ. ಈ ಒಂದು ಮಾತಿನಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಇದರ ಉದ್ದೇಶ ಏನು ಅಂದರೆ, ನಂದು ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಈ ಧ್ಯಾನ ಅನ್ನೋದು ಮನೆಯಲ್ಲೂ ಪ್ರತಿಯೊಬ್ಬ ಮನುಷ್ಯನ ಮನದಲ್ಲೂ ನಿತ್ಯ ದಿನಚರಿ ಆಗಿ ಒಂದು ಅಭ್ಯಾಸ ಆಗಬೇಕು. ಮುಂದಿನ ಪೀಳಿಗೆಗೆ ಇದು ಸಿಗಬೇಕು. ಇದರ ಮಹತ್ವ ಏನು, ಹೇಗೆ ಅದು ನಮ್ಮನ್ನು ವಿಕಾಸಗೊಳಿಸುತ್ತೆ, ಎವಲ್ಯೂಷನ್ನಲ್ಲಿ ಹೇಗೆ ಒಂದು ರೆವಲ್ಯೂಷನ್ ಆಗುತ್ತೆ ಅನ್ನೋದೆಲ್ಲರಿಗೂ ತಿಳಿಬೇಕು ಅನ್ನೋದು ಬಹಳ ಆಕಾಂಕ್ಷೆ, ಆಸೆ ಒಳಗಡೆ ಇರೋದ್ರಿಂದ ನಾವು ಈ ಒಂದು ಸಂಕಲ್ಪವನ್ನು ಮಾಡಿ ಧ್ಯಾನ ಮಂದಿರವನ್ನು ಮಾಡಬೇಕು. ಈ ಶ್ರೀಧರ ಗುಡ್ಡದಲ್ಲಿ ಇಂಥ ಬ್ಯೂಟಿಫುಲ್ ವಾತಾವರಣದಲ್ಲಿ ಒಳ್ಳೆಯ ವೈಬ್ರೇಷನ್ ಇರೋ ಜಾಗದಲ್ಲಿ ಒಂದು ಧ್ಯಾನ ಮಂದಿರ ವಿಶೇಷವಾಗಿ ಕಟ್ಟಬೇಕು ಅಂತ. ಇದು ಕಲ್ಯಾಣಿ ಥರ ಇರುತ್ತೆ. ಮಧ್ಯದಲ್ಲಿ ಶಿವಲಿಂಗ, ಅದು ನಾವು ಬೆಳೆದಿರುವಂತಹ ರುದ್ರಾಕ್ಷಗಳಿಂದ ಸಹಸ್ರಾರ ರುದ್ರಾಕ್ಷದಿಂದ ಶಿವಲಿಂಗ ಮಾಡೋದು ಇದೆ. ಈ ಶಿವರಾತ್ರಿ ಅದರ ಪೂರ್ವ ಸಿದ್ಧತೆಗೆ ಎಷ್ಟೋ ಕೆಲಸಗಳು ಪ್ರಾರಂಭವಾಗಿ ಆಲ್ರೆಡಿ ಮೌಲ್ಡಿಂಗ್ ಆಗಿದೆ. ಆ ಧ್ಯಾನ ಮಂದಿರದ್ದು ಶಿವರಾತ್ರಿಗೆ ಇದರ ಪೂರ್ವ ಸಿದ್ಧತೆಗಾಗಿ ಒಂದು ಶುಭ ಪ್ರಾರಂಭ ಮಾಡೋದಕ್ಕೋಸ್ಕರ ನಾವು ನಿರ್ಧಾರ ಮಾಡಿದ್ದೀವಿ. ಆವತ್ತಿನ ದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯ ನಡಿಬೇಕು. 3 ದಿನ ಇದು ಕಾರ್ಯ ತಗೊಳುತ್ತೆ. ಶಿವರಾತ್ರಿ ಹಿಂದೆ, ಶಿವರಾತ್ರಿ ಆದಮೇಲೆ ಒಂದು ದಿವಸ, ಹೀಗೆ ಬೇಕಾದಷ್ಟು ಹೋಮಗಳು ನಡಿಬೇಕು. ಮಹಾ ರುದ್ರ ಯಾಗವನ್ನು ಮಾಡಬೇಕು. ಆ ಶಕ್ತಿ ಬಹಳ. 120 ಜನ ರುದ್ರನ ಹೇಳ್ತಾರೆ. 120 ಜನ ಪುರೋಹಿತರನ್ನ ಕರೆದು ಇದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದೆ. ಇದರ ಜೊತೆಗೆ 8 ಹೋಮಗಳು ನಡೆಯುತ್ತೆ. ರುದ್ರಯಾಗ, ರುದ್ರಹೋಮ ನಡೆಯುತ್ತೆ, ಜೊತೆಗೆ ಸುದರ್ಶನ ಹೋಮ ನಡೆಯುತ್ತೆ, ರಾಕ್ಷಸ ಹೋಮ ನಡೆಯುತ್ತೆ, ಆಮೇಲೆ ಬೇಕಾದಷ್ಟು ಗಣಹೋಮ, ನವಗ್ರಹ ಹೋಮ, ಎಲ್ಲ ಹೋಮಗಳು ನಡೆಯುತ್ತೆ. ಹೆಚ್ಚು ಜನಕ್ಕೆ ಇದು ಸಿಗಬೇಕು, ಹೆಚ್ಚು ಜನರು ಬರಬೇಕು. ಜನ ಅಂತ ಬರೋದಲ್ಲ, ಒಂದು ಎನರ್ಜಿನ ಫೀಲ್ ಮಾಡೋಕ್ಕೆ ಬಂದು ಅವ್ರ ಎನರ್ಜಿನ ಹೆಚ್ಚು ಮಾಡಿಕೊಳ್ಬೇಕು ಅನ್ನೋದು ನನ್ನ ಆಸೆ. ಬರೀ ಬರೋದಲ್ಲ, ಭಾಗವಹಿಸಬೇಕು. ನೀವು ಹೋಮ ಮಾಡೋಕ್ಕೆ ಇಷ್ಟ ಇದ್ದರೆ ಮನೆಯಲ್ಲಿ ಇಂಥ ಹೋಮಗಳು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ. ಆದರೆ ಮುಂಚಿತವಾಗಿ ಒಂದು 15 ದಿನಕ್ಕೆ ಮುಂಚಿತವಾಗಿ ಅಥವಾ ಅದಕ್ಕೂ ಮುಂಚಿತವಾಗಿ ಫೋನ್ ಮಾಡಿ ಕನೆಕ್ಟ್ ಮಾಡಿ ಇಂಥ ಸಂದರ್ಭನ ಕಳ್ಕೋಬೇಡಿ ಲೈಫ್ನಲ್ಲಿ. ಅದು ಒಂದು ಅವತ್ತಿನ ದಿನ ಒಂದು ಸ್ಥಾಪನೆಯ ಪ್ರಾರಂಭ ಆಗೋದ್ರಿಂದ ನಾವು ಬೇಕಾದಷ್ಟು ಹೋಮಗಳನ್ನು ಮಾಡ್ತೀವಿ. ಅದರಲ್ಲೂ ಕೂಡ ಮಹಾಮೇರುವಿಗೆ, ಶ್ರೀಯಂತ್ರ ಮೇರುವಿಗೆ ಪವಿತ್ರಾಭಿಷೇಕ ಆಗುತ್ತೆ, ಜೊತೆಯಲ್ಲಿ ರುದ್ರಾಭಿಷೇಕ ಆಗುತ್ತೆ. ಇಲ್ಲಿ ಅವತ್ತು ಮಾಡುವ ಪ್ರೋಕ್ಷಣೆ ವಿಶೇಷವಾಗಿರುತ್ತೆ. ಯಾರಿಗೆ ದೈಹಿಕವಾಗಿ ಕಾಯಿಲೆ ಇರೋರು ಅಥವಾ ಮನಸ್ಸಿನಲ್ಲಿ ಬಾಧೆ ಇರೋರು, ವ್ಯಾಪಾರದಲ್ಲಿ ಚೆನ್ನಾಗಾಗಬೇಕು ಅಂತಿರೋರು, ಉನ್ನತ ಮಟ್ಟದಲ್ಲಿ ಕೆಲಸ ಆಗಬೇಕು ಅಂತಿರೋರು, ಏನಾದರೂ ತೊಡಕುಗಳಿದ್ದರೂ ಕೂಡ ಅವತ್ತು ಸಂಕಲ್ಪ ಮಾಡಿಕೊಂಡು ಶಿವರಾತ್ರಿಗೆ ನೀವು ಬಂದು ಅಲ್ಲಿ ಇದ್ದು ಉಪವಾಸ ಇದ್ದು ನಮ್ಮ ಹತ್ರ ಜೊತೆಗೆ ಫಲಹಾರ ತಗೊಂಡು ಆ ಪ್ರೋಕ್ಷಣೆ ಟೈಮ್ನಲ್ಲಿ ಅಂತೂ ಖಂಡಿತ ಯಾರೂ ಆ ಪ್ರೋಕ್ಷಣೆಯನ್ನು ಕಳ್ಕೊಬೇಡಿ. ನಾನೇ ನನ್ನ ಸ್ವಸ್ಥದಿಂದ ಪ್ರೋಕ್ಷಣೆಯನ್ನು ಎಲ್ಲರಿಗೂ ಹಾಕಬೇಕು ಅನ್ನೋ ಆಸೆ ನನಗೆ. ಪ್ರಸಾದ, ನೈವೇದ್ಯ,
ಇದನ್ನೆಲ್ಲ ನಾನೇ ನನ್ನ ಕೈಯಿಂದ ಕೊಡಬೇಕು ಅಂತ ಎಲ್ಲರೂ ಕೂಡ ಯಾರೂ ತಪ್ಪದೆ ನಿಮ್ಮ ಸ್ನೇಹಿತರನ್ನು ಬಂಧು ಬಳಗ ಎಲ್ಲರನ್ನೂ ಕರ್ಕೊಂಡು ಶಿವರಾತ್ರಿ ದಿನ ಬೆಳಗ್ಗೆ ಈ ಕಾರ್ಯ ಶುರುವಾಗೋದು. ಹಿಂದಿನ ದಿನವೂ ಪ್ರಾರಂಭ ಆಗಿರುತ್ತೆ. ನೀವು ಹೋಮಕ್ಕೆ ನೀವು ಕೂತ್ಕೊಳ್ಳೋಕೆ ಇಷ್ಟಪಡೋರು ಪ್ರೋಗ್ರಾಮ್ನ ಡೀಟೇಲಾಗಿ ನಾನು ಇದನ್ನು ಹಾಕ್ತೀನಿ. ಯಾರ್ಯಾರಿಗೆ ಯಾವ್ಯಾವ್ದ್ರಲ್ಲಿ ಇಷ್ಟ ಭಾಗವಹಿಸೋಕ್ಕೆ, ವಾಲಂಟಿಯರಿಂಗ್ ಮಾಡೋಕ್ಕೆ, ಎಲ್ಲದಕ್ಕೂ ಎಲ್ಲ ಥರನೂ ಸೇವೆ ಮಾಡೋದಕ್ಕೆ ಎಲ್ಲರೂ ಸೇರ್ಕೊಳ್ಳಿ. ಇಷ್ಟು ದಿನ ನೀವು ಕೇಳಿದ್ರಿ ಮಾತನ್ನು, ಇದು ನಿಮ್ಮ ಮನಸ್ಸಲ್ಲಿ ಮನನ ಆಗ್ತಾಯಿದೆ, ಇದು ಸಹಾಯ ಆಗ್ತಾಯಿದೆ. ಇದಕ್ಕೆ ಒಂದು ವಾಪಸ್ಸು ನಾವು ಗ್ರ್ಯಾಟಿಟ್ಯೂಡ್ ತೋರಿಸೋದು ಹೇಗೆ ಅಂದರೆ ಪರಮಾತ್ಮನಿಗೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಈ ಹೋಮ ನಿಮಗಾಗಿ ಇದೆ. ಖಂಡಿತ ಎಲ್ಲರೂ ಬಂದು ಅವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಹೋಮ ಮಾಡೋಣ.